ಇಡೀ ರಾಜ್ಯಾದ್ಯಂತ ಸುದ್ದಿ ಆಗ್ತಿರೋ ವಿಚಾರ ಅಂದ್ರೆ ಅದು ಜಾತಿ ಗಣತಿ. ಸಾಕಷ್ಟು ವಿರೋಧದ ನಡುವೆಯೇ ಗಣತಿ ಮಾಡಲು ಮುಂದಾಗಿರೋ ಸರ್ಕಾರ ಎಡವಟ್ಟುಗಳ ಮೇಲೆ ಎಡವಟ್ಟುಗಳನ್ನ ಮಾಡ್ತಿದೆ. ಆತುರಾತುರದಲ್ಲಿ ಗಣತಿ ಮುಗಿಸೋಕೆ ಮುಂದಾಯ್ತಾ ಸರ್ಕಾರ. ವಿಶೇಷ ಚೇತನ ಸರ್ಕಾರಿ ನೌಕರರಿಂದ ಸಮೀಕ್ಷೆಗೆ ಸೂಚನೆ. ರಾಜ್ಯ ಸರ್ಕಾರದಿಂದ ಇದೆಂತ ಮಹಾ ಎಡವಟ್ಟು. ರಾಜ್ಯ ಸರ್ಕಾರ ಮಾಡ್ತಿರೋ ಎಡವಟ್ಟುಗಳಿಗೆ ಲೆಕ್ಕವೇ ಇಲ್ಲದಂತಾಗಿದೆ. ಜಾತಿ ಗಣತಿಗೆ ಒಂದ್ ಕಡೆ ರಾಜ್ಯಾದ್ಯಂತ ತೀವ್ರ ವಿರೋಧ ಆಗ್ತಿದ್ರು. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾಡಿಯೇ ಸಿದ್ಧ ಅಂತ ಸರ್ಕಾರ ಪಟ್ಟು ಹಿಡಿದಿದೆ. ತರಾತುರಿಯಲ್ಲಿ ಸಮೀಕ್ಷೆ ಮಾಡಿ ಮುಗಿಸಬೇಕು ಅಂತ ಅಂದುಕೊಂಡಿರೋ ಸರ್ಕಾರ ಇದೀಗ ಮಹಾನ್ ತಪ್ಪೊಂದನ್ನ ಮಾಡಿಬಿಟ್ಟಿದೆ. ವಿಕಲಚೇತನರನ್ನ ಸಮೀಕ್ಷೆಯಂತಹ ಕಾರ್ಯಗಳಿಗೆ ಬಳಕೆ ಮಾಡಿಕೊಳ್ಳುವುದು ಬೇಡ ಅಂತ ಸುಪ್ರೀಂ ಕೋರ್ಟ್ ಈಗಾಗಲೇ ಸೂಚನೆ ಕೊಟ್ಟಿದೆ. ಹೀಗಿದ್ರೂ ಸರ್ಕಾರ ಇದೀಗ ಜಾತಿ ಸಮೀಕ್ಷೆಗೆ ವಿಕಲಚೇತನರನ್ನ ಬಳಕೆ ಮಾಡಿಕೊಳ್ತಿರುವುದು ಭಾರಿ ಟೀಕೆಗೆ ಒಳಗಾಗಿದೆ. ರಾಜ್ಯದಲ್ಲಿ ಎಲ್ಲಿಯೂ ವಿಕಲಚೇತನರಿಗೆ ಜಾತಿ ಗಣತಿ ಸಮೀಕ್ಷೆಗೆ ಬಳಸಿಕೊಂಡಿಲ್ಲ. ಹೀಗಿದ್ರೂ ಬೆಂಗಳೂರಿನಲ್ಲಿ ಮಾತ್ರ 50 ಮಂದಿ ವಿಕಲಚೇತನರನ್ನ ಸಮೀಕ್ಷೆಗೆ ಬಳಸಿಕೊಳ್ಳಲಾಗಿದೆ. ರಾಜ್ಯ ಸರ್ಕಾರ ಕೈಗೊಂಡಿರುವಂತಹ ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿಯಲ್ಲಿ ರಾಜ್ಯದಲ್ಲಿ ಎಲ್ಲಿಯೂ ಕೂಡ ವಿಕಲಚೇತನರನ್ನ ಏನು ಗಣತಿದಾರನಾಗಿ ಎಲಿಮೆಂಟರ್ ಆಗಿ ನೇಮಕ ಮಾಡಿದೆ. ಇವತ್ತು ಬೆಂಗಳೂರಿನಲ್ಲಿ ಇವತ್ತು ಸುಮಾರು 300 ವಿಕಲಚೇತನ ವಿವಿಧ ಇಲಾಖೆಯಲ್ಲಿ ಅಂದ್ರೆ ಸಚಿವಾಲಯ ಇರ್ಬೋದು, ಕಂದಾಯ ಇಲಾಖೆ ಇರಬೇಕು, ನೀರು ಮತ್ತು ಒಳಚರಂಡಿ ಈ ರೀತಿಯಾಗಿ ಅನೇಕ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಸುಮಾರು 300 ವಿಕಲಚೇತನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ 300 ವಿಕಲಚೇತರಲ್ಲಿ ಸುಮಾರು 30 ರಿಂದ 40 ಜನಕ್ಕೆ ವಿಕಲಚೇತರಿಗೆ ಇವತ್ತು ಗಣತಿದಾರನಾಗಿ ಏನು ಸಮೀಕ್ಷೆ ಮಾಡಕ್ಕೆ ನೇಮಕ ಮಾಡಿರೋದು ಬಹಳ ಖಂಡನೀಯ. ಜಾತಿ ಗಣತಿ ಸಮೀಕ್ಷೆಗೆ ಹಿಂದೇಟು ಹಾಕುತ್ತಿಲ್ಲ. 150 ಮನೆ ಸರ್ವೆ ನಡೆಸೋದು ಹೇಗೆ ಸ್ವಾಮಿ? ಇನ್ನು ವಿಕಲಚೇತನರನ್ನ ಸಮೀಕ್ಷೆಗೆ ಬಳಸಿಕೊಂಡಿರುವುದಕ್ಕೆ ಬೇಸರವಿಲ್ಲ. ಆದರೆ ನಡೆಯೋಕೆ ಕಷ್ಟವಿರುವಂತವರಿಗೆ ಪ್ರತಿದಿನ 150 ಮನೆ ಸರ್ವೆ ಮಾಡೋಕೆ ಸಾಧ್ಯವ? ಬೆಂಗಳೂರಂತ ಟ್ರಾಫಿಕ್ ಸಿಟಿಯಲ್ಲಿ ಹೇಗೆ ಓಡಾಡುವುದು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ನಮಗೆ ವಿಕಲಚೇತನರಿಗೆ ಏನಂದ್ರೆ ಏನು ಚುನಾವಣೆ ಈಗಾಗಲೇ ಗೊತ್ತಿದೆ, ಚುನಾವಣೆಕಾರತೆ ವಿನಂತಿ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತೇನಪ್ಪ ಅಂದ್ರೆ ಗಣತಿಗೆ ನೇಮಕ ಮಾಡಿದ್ದು ಬಹಳ ಶೋಚನೀಯ ಸ್ಥಿತಿ. ಮೋಸ್ಟ್ಲಿ ನನಗನ್ಸುತ್ತೆ ಇದು ಪಿ ಸುನಿಲ್ ಕುಮಾರ್ ಅವರ ಸಾಹೇಬರ ಗಮನಕ್ಕಿಲ್ಲ. ಇಲ್ಲೇನಪ್ಪ ಅಂದ್ರೆ ಕಾಮನ್ ಆಗಿ ಏನು ಮಾಡ್ತಾರೆ ಅಂದ್ರೆ ನಮಗೆ ವೇತನ ಮಾಡುವಂಥ ಅಧಿಕಾರಿಗಳು ಆ HRMS ಮೂಲಕ ನೇರವಾಗಿ ಎಲ್ಲ ನಮ್ಮ ವಿವರವನ್ನು ಜನರೇಟ್ ಮಾಡಿಬಿಡ್ತಾರೆ. ಈ ಜನರೇಟ್ ಮಾಡೋದ್ರಿಂದ ಯಾರು ವಿಕಲಚೇತನರು ಕೂಡ ಪತ್ತೆ ಹಚ್ಚದೆ ಏಕಾಏಕಿ ಅವ್ರು ಹಾಕಿದ್ರಿಂದ ಈ ಥರ ಸಮಸ್ಯೆ ಆಗಿದೆ. ಈ ಮೂಲಕ ಗ್ರೇಟರ್ ಬೆಂಗಳೂರಿನ ಆಯುಕ್ತರಾದಂಥ ಪಿ ಸುನಿಲ್ ಕುಮಾರ್ ಸಾಹೇಬರಿಗೆ ಏನು ವಿನಂತಿ ಮಾಡ್ತೀನಿ ಅಂದರೆ ದಯವಿಟ್ಟು ವಿಕಲಚೇತನರಿಗೆ ಯಾರ್ಯಾರು ನೇಮಕ ಮಾಡಿ ದಯವಿಟ್ಟು ಆ ಆದೇಶನ ಕ್ಯಾನ್ಸಲ್ ಮಾಡೋದ್ರ ಮೂಲಕ ವಿಕಲಚೇತನರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಈ ಮೂಲಕ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಸದ್ಯ ಪ್ರತಿದಿನ ಸಮೀಕ್ಷೆ ನಡೆಸುತ್ತಿರುವ ವಿಕಲಚೇತನ ಬೇಡಿಕೆಗಳನ್ನ ಈಡೇರಿಸೋ ಕೆಲಸ ಸರ್ಕಾರ ಮಾಡ್ತಿಲ್ಲ. ಇಲ್ಲ ಅಂದ್ರೆ ಆದೇಶ ವಾಪಸ್ ಪಡೀರಿ ಅಂತ GBA ಮುಖ್ಯ ಆಯುಕ್ತರಿಗೆ ಮನವಿ ಮಾಡ್ತಿದ್ದು. ಈ ನಿಟ್ಟಿನಲ್ಲಿ ಯಾವ ತೀರ್ಮಾನವಾಗುತ್ತೋ ಅಂತ ಕಾದು ನೋಡಬೇಕಾಗಿದೆ. ಉಲ್ಲಾಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.